ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಪ್ರೀತಿಯ ದೇವರ ಸಭೆ ಹೇಗಿದ್ದೀರಿ ನೀವೆಲ್ಲ? ನಾವು ಈ ಒಂದು ಶ್ರಮೆ ಮರಣ ಪುನರುತ್ಥಾನ ದಿನಗಳಲ್ಲಿ ಒಂದು ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತಿನ ವಾಕ್ಯಾಂಶವು ನಾವು ನೋಡುವಾಗ ಜೀವಾಧಿಪತಿಗೆ ಮರಣ ಶಿಕ್ಷೆ ಎಂಬ ಅಂಶದ ಮೇಲೆ ನಾವು ತಲೆಬರಹದ ಮೇಲೆ ನಾವು ಮಾತನಾಡಲಿಕ್ಕಿದ್ದೇವೆ ಪ್ರಿಯ. ಅದಕ್ಕೋಸ್ಕರ ಆಧಾರಿತವಾಗಿರುವಂತಹ ವಾಕ್ಯಗಳು ನಾವು ನೋಡುವಾಗ ದಾನಿಯೇಲ ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ ಅದರ 17ರಿಂದ 24 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ ಅದರ 11ರಿಂದ 26 ವಚನಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರಿಯವೇ. ಇಲ್ಲಿ ದೈವಿಕವಾಗಿರುವಂಥ ವಿಪರ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ಮಾನವನ ಇತಿಹಾಸದಲ್ಲಿ ನೋಡುವಾಗ ಅತ್ಯಂತ ಆಶ್ಚರ್ಯಕರವಾದ ವಿರೋಧ ಭಾವನೆ ಏನಪ್ಪ ಎಂಬುದಾಗಿ ನೋಡುವಾಗ ಜೀವನದ ಒಂದು ಜೀವನದ ಮೂಲಾಧಾರವಾದವನೇ ಆತನನ್ನೇ ಮರಣಕ್ಕೆ ತೀರ್ಪುಗೊಂಡನೆಂಬ ಸತ್ಯವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ನೋಡುವಾಗ ದಾನಿಯೇಲ್ ಗ್ರಂಥದಲ್ಲಿ ನಿರ್ದೋಷಿಯಾಗಿರುವಂಥ ದಾನಿಯೇಲನು ಸಿಂಹದ ಗವಿಯೊಳಗೆ ಆತನು ಎಸೆಯಲ್ಪಡ್ತಾ ಇದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪಾಪರಹಿತನಾಗಿರುವಂಥ ಪರಿಶುದ್ಧನಾಗಿರುವಂಥ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನು ಇಲ್ಲಿಗೆ ಶಿಲುಬೆಗೆ ಆತನು ಒಪ್ಪಿಸಲ್ಪಡ್ತಾ ಇದ್ದಾನೆ ಪ್ರೇರೆ. ಎರಡೂ ಘಟನೆಗಳು ಒಂದು ಆತ್ಮಿಕವಾಗಿರುವಂಥ ಒಂದು ಆಳವಾದ ಸತ್ಯವನ್ನು ಇವತ್ತು ನಮಗೆ ತಿಳಿಸ್ತಾ ಇದ್ದಾವೆ. ಅದು ಏನೆಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನೀತಿವಂತರಿಗೆ ಅನ್ಯಾಯವು ಖಂಡಿತ ಆಗಬಹುದು, ಆದರೆ ಅಂತಿಮ ತೀರ್ಪು, ಕೊನೆಯ ತೀರ್ಪು ಏನೆಂಬುದಾಗಿ ನೋಡುವಾಗ ಅದು ದೇವರದೇ ಎಂಬುದಾಗಿ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಮೊದಲು ನಾವು ವಾಕ್ಯಕ್ಕೆ ಮುಂದಕ್ಕೆ ಹೋಗುವಾಗ ನಾನು ಬೇಗ ಹೋಗುತ್ತೇನೆ. ಮೊದಲನೇ ವಿಷಯ ನೋಡುವಾಗ ನಿರ್ದೋಷತ್ವದ ವಿಚಾರಣೆ, ಅಂದರೆ ಇನ್ನೋಸೆನ್ಸ್ ಆನ್ ಟ್ರಯಲ್. ಇಲ್ಲಿ ನೋಡುವಾಗ ಪ್ರಿಯರೇ, ದಾನಿಯೇಲನ 6:17 ಅದೇ ರೀತಿಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27:11-14 ನೋಡುವಾಗ ದಾನಿಯೇಲನನ್ನು ತಪ್ಪಿಲ್ಲದಿದ್ದರೂ ಸಹ ಅವನ ಮೇಲೆ ಅಲ್ಲಿ ಆರೋಪಗಳು ಬರ್ತಾ ಇದ್ದಾವೆ. ಅಷ್ಟು ಮಾತ್ರಕ್ಕಲ್ಲ, ಯೇಸು ಕ್ರಿಸ್ತನು ಇಲ್ಲಿ ಪಿಲಾತನ ಮುಂದೆ ನಿಂತು ಸುಳ್ಳು ಆರೋಪಗಳ ನಡುವೆಯೂ ಸಹ ಆತನು ಮೌನವಾಗಿದ್ದಾನೆ ಎಂಬ ಸತ್ಯವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇದರ ಏನು ತಿಳ್ಕೋಬೇಕೆಂಬುದಾಗಿ ನೋಡುವಾಗ ಪ್ರಿಯರೇ, ನಿರ್ದೋಷತ್ವ ಇದ್ದರೂ ಸಹ ಸಂಕಟದಿಂದ ತಪ್ಪಿಸಿಕೊಳ್ಳಲು ಕಾತರಿ ಕೆಲವು ಸಾರಿ ಅದು ಖಚಿತತ್ವ ಎಷ್ಟು ಮಾತ್ರಕ್ಕೂ ಇರುವುದಿಲ್ಲ. ದಾನಿಯೇಲನ ವಿಶ್ವಾಸ ಅವನನ್ನು ಸಿಂಹದ ಗುಹೆಯೊಳಗೆ ಅಥವಾ ಗವಿಯೊಳಗೆ ಕರೆದೊಯ್ತು. ಯೇಸುವಿನ ನೀತಿ ಅವನನ್ನು ಶಿಲುಬೆಗೆ ಕರೆದೊಯ್ತಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಾವು ಏನು ಕಲ್ತ್ಕೋಬೇಕಿದೆ ಎಂಬುದಾಗಿ ನೋಡುವಾಗ ಕೆಲವೊಮ್ಮೆ ನಮ್ಮ ಏನಂತಾರಲ್ಲ ನಮ್ಮ ಜೀವನದಲ್ಲಿ ನಿಜವಾಗಲೂ ಸತ್ಯ ನಿಷ್ಠ ಅಷ್ಟು ಮಾತ್ರಕ್ಕಲ್ಲ, ನಾವಿರುವಂಥ ನೀತಿವಂತ ಜೀವನ ಕೆಲವು ಸಾರಿ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಅನೇಕ ಜನರು ನಮ್ಮನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗಲೂ ಸಹ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದರೆ ನನ್ನ ಕುರಿತು ಆ ತಂದೆಯಾದ ದೇವರಿಗೆ ಎಲ್ಲವೂ ತಿಳಿದಿರುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಮಾನವರ ತೀರ್ಪಿಗಿಂತ ದೇವರ ತೀರ್ಪು ಅತಿ ಶ್ರೇಷ್ಠ ಎಂಬ ಸತ್ಯವನ್ನು ಇವತ್ತು ನಾವು ಅರ್ಥಕೋಬೇಕು ಪ್ರಿಯರೇ. ಎರಡನೇ ವಿಷಯವಾಗಿ ನೋಡುವಾಗ ಒಂದು ರಾಜಕೀಯ ಒತ್ತಿಡಿ ಅಥವಾ ರಾಜಕೀಯದ ಒತ್ತಡದ ಶಕ್ತಿ ಎಂಬುದಾಗಿ ನೋಡ್ತಿದ್ದೆ, ದ ಪವರ್ ಆಫ್ ಪೊಲಿಟಿಕಲ್ ಪ್ರೆಷರ್. ಇಲ್ಲಿ ನೋಡುವಾಗ 6ನೇ-18ನೇ ವಚನದಲ್ಲಿ, ಅದೇ ರೀತಿಯಲ್ಲಿ ಮತ್ತ 27:15-23 ವಚನಗಳನ್ನ ನೋಡುವಾಗ ಇಲ್ಲಿ ಅರಸನಾಗಿರುವಂಥ ದರ್ಯಾವೇಶನು ಇಲ್ಲಿ ತಾನು ಮೋಸಕ್ಕೆ ಒಳಗಾಗಿ ದಾನಿಯೇಲನನ್ನು ಇಲ್ಲಿ ಶಿಕ್ಷಕ್ಕೆ ಒಳಪಡಿಸಿದ್ದಾನೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪಿಲಾತನು ಯೇಸು ನಿರ್ದೋಷಿ ಎಂದು ತಿಳಿದರೂ ಸಹ ಅಲ್ಲಿ ಜನರ ಒತ್ತಡಕ್ಕೆ ಅಥವಾ ಆ ಸಮೂಹದ ಒತ್ತಡಕ್ಕೆ ಆತನು ಮಣಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ಏನು ತಿಳ್ಕೋಬೇಕು, ಕೆಲವು ಸಾರಿ ನಿಜವಾಗ್ಲೂ ನಾವು ನೋಡುವಾಗ ಪ್ರಿಯರೇ, ಈ ಲೌಕಿಕ ರೀತಿಯಲ್ಲಿ ನೋಡುವಾಗ ಈ ಬಲಹೀನ ನಾಯಕತ್ವವು ಸತ್ಯಕ್ಕಿಂತ ಜನರ ಗದ್ದಲಕ್ಕೆ ಅಥವಾ ಜನಸಮೂಹದ ಗದ್ದಲಕ್ಕೆ ಅದು ಮಣಿಯುವಂಥದ್ದಾಗಿದೆ. ಈ ಲೋಕದಲ್ಲಿ ನೋಡ್ರಿ, ಅನೇಕ ಸಾರಿ ನಾವು ನೋಡ್ತಿರ್ತೇವೆ, ಯಾರಿಗೆ ಜನ ಬಲ ಇರ್ತೋ ಜನ ತಪ್ಪಿದ್ರೂ ಸಹ ಅವ್ರನ್ನೇ ಕರೆಕ್ಟ್ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಗಳು ಅನೇಕ ಸಾರಿ ನಾವು ನೋಡ್ತೇವೆ ಪ್ರಿಯರೇ. ಅದು ಸತ್ಯ, ಅದು ಅವತ್ತಿಗೂ ಇದೆ, ಇಂದಿಗೂ ಇದೆ. ಅದು ಯೇಸು ಕ್ರಿಸ್ತನ ಕಾಲದಲ್ಲಿಯೂ ಇದೆ, ದಾನಿಯೇಲನ ಕಾಲದಲ್ಲಿ ಇತ್ತು, ಯೇಸು ಕ್ರಿಸ್ತನ ಕಾಲದಲ್ಲಿ ಇತ್ತು, ಇವತ್ತಿಗೂ ಅದು ತಲೆಮಾರುಗಳಿಂದ ಹಂಗೆ ಅದು ಬರ್ತಾ ಇದೆ ಪ್ರಿಯರೇ. ಗಮನಿಸುವಾಗ ಇದು ನಾವು ಏನು ಅರ್ಥ ಮಾಡ್ಕೋಬೇಕು, ಏನು ಕಲ್ತ್ಕೋಬೇಕು ಎಂಬುದಾಗಿ ನೋಡುವಾಗ ಸಮಾಜವು ನಿಜವಾಗಲೂ ಹಲವು ಬಾರಿ ನಮ್ಮನ್ನು ಏನಂತಾರಲ್ಲ ಸ್ವಂತಕ್ಕಿಂತ ಜನಪ್ರಿಯತೆಯನ್ನು ಅವರು ಆಯ್ಕೆ ಮಾಡುವಂಥದ್ದು, ಅಂದರೆ ಗುಂಪಿಗೆ ಜನಬಲ ಇದ್ದವರಿಗೆ ಅವರು ಆಯ್ಕೆ ಮಾಡುವಂಥ ವ್ಯಕ್ತಿಗಳಾಗಿರುವಂಥದ್ದಾಗಿದೆ. ಅಷ್ಟಕ್ಕಲ್ಲ, ನೀತಿಗಿಂತ ಒತ್ತಡಕ್ಕೆ ಮಣಿಯುವಂಥ ಅಥವಾ ಅನುಸರಿಸುವಂಥ ವ್ಯಕ್ತಿಗಳಾಗಿ ಅವರು ಇರ್ತಾರೆ. ನಿಜವಾಗ್ಲೂ ಇವತ್ತು ನಮ್ಮನ್ನು ನಾವೇ ಕೇಳ್ಕೊಳ್ಳೋದಾದರೆ ಪ್ರೇರಣೆ, ನಾವುಗಳು ನಿಜವಾಗಿ ಸತ್ಯದ ಪರವಾಗಿ ಇವತ್ತು ನಿಂತ್ಕೊಂಡಿದ್ದೇವೆ ಅಥವಾ ಈ ವ್ಯಕ್ತಿಗಳ ರೀತಿಯಲ್ಲಿ, ಒಂದು ಅಧಿಕಾರಿಗಳ ರೀತಿಯಲ್ಲಿ ಜನಸಮೂಹದ ಒಂದು ಒತ್ತಡಕ್ಕೆ ಅಥವಾ ನಾವು ಮಣಿತಾ ಇದ್ದೇವಾ, ನಾವು ಅವ್ರನ್ನ ಅನುಸರಿಸ್ತಾ ಇದ್ದೇವೆ, ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ಮೂರನೇ ವಿಷಯಕ್ಕೆ ನಾವು ಹೋಗಬೇಕಾದ್ರೆ ಪ್ರಿಯರೇ, ಶಕ್ತಿಯುತ ಮೌನ, ಸೈಲೆನ್ಸ್ ದಟ್ ಸ್ಪೀಕ್ಸ್ ಪವರ್ ಎಂಬುದಾಗಿ ನೋಡ್ರಿ. ನಾವು ಗಮನಿಸುವಾಗ ಮತ್ತಾಯ 27:12-14 ವಚನ ನಾವು ನೋಡೋದಾದರೆ, ಯೇಸು ಕ್ರಿಸ್ತನು ತನ್ನ ಮೇಲೆ ಬಂದ ಆರೋಪಗಳಿಗೆ ಒಂದನ್ನು ಸಹ ಆತನು ಉತ್ತರ ಕೊಡಲಿಲ್ಲ ಅಥವಾ ಬದಲು ಅಥವಾ ಮೌನವಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಇಲ್ಲಿ ಏನು ತಿಳ್ಕೋಬೇಕು ಎಂಬುದಾಗಿ ನೋಡುವಾಗ
ಸಂಕಟದಲ್ಲಿನ ಮೌನವು ಸಹ ಕೆಲವು ಸಾರಿ ದೈವಿಕ ಶಕ್ತಿಯನ್ನು ಹೊಂದಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ನಮ್ಮ ಪ್ರತಿಯೊಂದು ಆರೋಪಣೆಗೆ ಉತ್ತರ ಕೊಡಬೇಕು ಅವಶ್ಯಕತೆಯಲ್ಲಿ ಇರುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಒಂದು ಮಾದರಿ ಜೀವನ ಮುಖಾಂತರ ನಮಗೆ ಇವತ್ತು ಕಲ್ತ್ಕೋಬೇಕು. ಕೆಲವು ಸಾರಿ ಯುದ್ಧಗಳನ್ನು ನಾವು ಮೌನವಾಗಿರುವಾಗಲೇ ದೇವರು ಆತನ ನಮ್ಮ ಪರವಾಗಿ ಹೋರಾಡುವಂಥವನಾಗಿದ್ದಾನೆ ಎಂಬ ಸತ್ಯತೆಯನ್ನು ಕೂಡ ಇವತ್ತು ನಾವು ಗ್ರಹಿಸ್ಕೋಬೇಕು. ಏನು ಕಲ್ತ್ಕೋಬೇಕು ಹಂಗಾರೆ ನಾವು ನೋಡುವಾಗ ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬುದನ್ನು ಇವತ್ತು ನಾವು ಕಲಿಯುವಂಥ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ನಮ್ಮ ಮೌನವು ಏನು ತೋರಿಸ್ತದೆ ಎಂಬುದಾಗಿ ನೋಡುವಾಗ ದೇವರ ಮೇಲಿರುವಂಥ ವಿಶ್ವಾಸವನ್ನು ಅದು ತೋರಿಸುವಂಥದ್ದಾಗಿರಬೇಕು. ಅಷ್ಟು ಮಾತ್ರಕ್ಕೆಲ್ಲ ಆತ್ಮೀಕ ಪರಿಪಕ್ವತ್ವವನ್ನು, ಮೆಚ್ಯೂರಿಟಿಯನ್ನು ನಾವು ತೋರಿಸುವಂಥ ವ್ಯಕ್ತಿಗಳಾಗಿರಬೇಕು. ನಾವು ಮುಂದಕ್ಕೆ ಹೋಗೋದಾದ್ರೆ 4ನೇ ವಿಷಯ, ದೈವಿಕ ರಕ್ಷಣೆ ಮತ್ತು ವರ್ಸಸ್ ದೈವಿಕ ಒಂದು ಪ್ರತಿಸ್ಥಾನ, ಡಿವೈನ್ ಇಂಟರ್ವೆನ್ಷನ್ ವರ್ಸಸ್ ಸಬ್ಸ್ಟಿಟ್ಯೂಷನ್ ಎಂಬುದಾಗಿ. ಇಲ್ಲಿ ದಾನಿಯೇಲ್ ಬರೆದ 6:22 ಅದೇ ರೀತಿಯಲ್ಲಿ ಮತ್ತೆ 27-26 ವರ್ಷದಲ್ಲಿ ನಾವು ಗಮನಿಸುವಾಗ 2 ಸಲ ದೇವರು ಸಿಂಹಗಳ ಬಾಯನ್ನಿಲ್ಲಿ ಮುಚ್ಚಿ ದಾನಿಯೇಲನನ್ನು ರಕ್ಷಿಸ್ತಾ ಇದ್ದಾನೆ ಅಂತ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆದರೆ ಯೇಸು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿಲ್ಲ, ಅದರ ಬದಲಾಗಿ ಆತನು ಶಿಲುಬೆಗೆ ನನ್ನ ರಕ್ಷಣೆಗೋಸ್ಕರ ಒಪ್ಪಿಸಲ್ಪಟ್ಟಿದ್ದಾನೆ. ಪ್ರಿಯರೇ, ಇಲ್ಲಿ ಏನು ತಿಳ್ಕೋಬೇಕು? ದಾನಿಯೇಲನು ಮರಣದಿಂದ ರಕ್ಷಿಸಲ್ಪಟ್ಟನು, ಆದರೆ ಯೇಸು ನಮ್ಮ ಪಾಪಗಳ ನಿಮಿತ್ತ ಆತನ ಮರಣವನ್ನು ಸ್ವೀಕಾರ ಮಾಡಿದ್ದಾನೆ. ಗ್ರಹಿಸ್ಕೋಬೇಕು. ದಾನಿಯೇಲು ರಕ್ಷಣೆ ಅನುಭವಿಸಿದರೆ ಯೇಸು ಕ್ರಿಸ್ತ ನಮ್ಮ ಸ್ಥಾನದಲ್ಲಿ ಆತನು ಬಲಿಯಾಗಿದ್ದೇನೆ ಎಂಬ ಸತ್ಯವನ್ನು ಇವತ್ತು ನಾವು ಅರ್ಥಕೊಳ್ತಾ ಇದ್ದೇವಾ? ಇಲ್ಲ ಆಳವಾದ ಸತ್ಯ ಎಂಬುದಾಗಿ ನೋಡುವಾಗ ಪ್ರಿಯರೇ, ಯೇಸು ದಾನಿಯೇಲನಂತೆ ರಕ್ಷಿಸಲ್ಪಟ್ಟಿದ್ದರೆ, ಒಂದು ವೇಳೆ ಯೇಸು ಕ್ರಿಸ್ತನು ಸಹ ದಾನಿಯೇಲನ ರೀತಿಯಲ್ಲಿ ಒಂದು ವೇಳೆ ಆತನು ರಕ್ಷಿಸಲ್ಪಟ್ಟಿದ್ದರೆ ಖಂಡಿತವಾಗಿ ಇವತ್ತು ನಿನಗೂ ನನಗೂ ಸಹ ರಕ್ಷಣೆ ಸಿಗ್ತಿರಲಿಲ್ಲ. ಈ ಸತ್ಯವನ್ನು ಗ್ರಹಿಸ್ಕೋಬೇಕು ಪ್ರಿಯರೇ. 5ನೇದಾಗಿ ನೋಡುವಾಗ ಮಹಾವಿನಯ ಅಂದರೆ ವಿನಿಮಯ ಅಂದರೆ ಒಂದು ದ ಗ್ರೇಟ್ ಎಕ್ಸ್ಚೇಂಜ್. ಇಲ್ಲಿ ನೋಡುವಾಗ ಪ್ರಿಯರೇ, ಈ ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 24-26 ವಚನಗಳು ನೋಡುವಾಗ ಅಲ್ಲಿ ಇರುವಂಥ ಜನ ಸಮೂಹವು ಹೇಳ್ತಿದ್ದಾರೆ, ನಮಗೆ ಬರಬ್ಬಾನೇ ಬೇಕು, ಬರಬ್ಬಾನ ಬಿಡುಗಡೆ ಮಾಡಿರಿ ಎಂಬುದಾಗಿ. ಇಲ್ಲಿ ಏನು ಗಮನಿಸಬೇಕು? ಬರಬ್ಬ ಎಂಬ ಅಪರಾಧಿ ಒಂದು ಬಿಡುಗಡೆ ಹೊಂದಿಕೊಳ್ತಾ ಇದ್ದಾನೆ, ನಿರ್ದೋಷಿಯಾದ ಯೇಸು ಕ್ರಿಸ್ತನಿಗೆ ಶಿಕ್ಷೆಗೆ ಒಳಪಡ್ತಾ ಇದ್ದಾನೆ. ಇಲ್ಲಿ ಏನು ಸತ್ಯ ನಾವು ತಿಳ್ಕೋಬೇಕು ಎಂಬುದಾಗಿ ನೋಡುವಾಗ ಇವತ್ತಿನ ಸುವಾರ್ತೆ ಇದೇ. ಇವತ್ತು ಏನು ಆ ಸುವಾರ್ತೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಅಪರಾಧಿ ಬಿಡುಗಡೆಗೊಳ್ಳುತ್ತಾನೆ, ನಿರ್ದೋಷಿ ಆತನ ಸ್ಥಾನದಲ್ಲಿ ಶಿಕ್ಷೆ ಅನುಭವಿಸುವಂತನಾಗಿದ್ದಾನೆ. ಹಾಗಾದರೆ ಇಲ್ಲಿ ಬರಬ್ಬ ಇವತ್ತು ನಿನಗೂ ನನಗೂ ಪ್ರತಿನಿಧಿಯಾಗಿದ್ದಾನೆ. ಅಂದರೆ ನಾವು ಪಾಪಿಗಳು, ನಾವು ದ್ರೋಹಿಗಳಾಗಿದ್ದೇವೆ. ಬರಬ್ಬನನ್ನು ದೇವರು ಬಿಡುಗಡೆ ಮಾಡಿ ಏನು ಮಾಡ್ತದೆ? ಯೇಸು ಕ್ರಿಸ್ತನು ಯಾವುದಕ್ಕೆ ಸೂಚನೆ ಆಗಿದೆ ಎಂಬುದಾಗಿ ನೋಡುವಾಗ ಕೃಪೆಗೆ ಆತನು ಪ್ರತಿರೂಪವಾಗಿದ್ದಾನೆ. ನನ್ನ ಸ್ಥಾನದಲ್ಲಿ ಆತನು ನಿಂತ್ಕೊಂಡಿದ್ದಾನೆ. ಬರಬ್ಬ ಸ್ಥಾನದಲ್ಲಿ ಯೇಸು ಕ್ರಿಸ್ತನು ಅಂದರೆ ನಮ್ಮ ಸ್ಥಾನದಲ್ಲಿ ಆತನು ನಿಂತುಕೊಂಡಿದ್ದಾನೆ. ಸತ್ಯವನ್ನು ನಾವು ಇವತ್ತು ತಿಳ್ಕೋಬೇಕು ಪ್ರಿಯರೇ. ನಾವು ಶಿಕ್ಷೆಗೆ ಅರ್ಹರಾಗಿದ್ದೇವೆ, ಆದರೆ ಯೇಸು ಕ್ರಿಸ್ತನು ನಮ್ಮ ಸ್ಥಾನಗಳಲ್ಲಿ ಆತನು ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ನಾವು ಈ ಕೃಪೆಯನ್ನು ನಿಜವಾಗಲೂ ಇವತ್ತು ಸ್ವೀಕರಿಸುವಂಥ ವ್ಯಕ್ತಿಗಳಾಗಿದ್ದೇವಾ? ಮುಂದಕ್ಕೆ ಹೋಗುವುದಾದರೆ ಪ್ರಿಯರೇ, ನೀತಿವಂತರ ಒಂದು ನ್ಯಾಯಸ್ಥಾಪನೆ, ದ ವಿಂಡಿಕೇಶನ್ ಆಫ್ ದಿ ರೈಚಸ್. ದಾನಿಯೇಲು 6:23-24 ವಚನಗಳನ್ನು ನೋಡುವಾಗ ಪ್ರಿಯರೇ, ದಾನಿಯೇಲನು ಜೀವಂತವಾಗಿ ಹೊರಬಂದನು, ಅವನನ್ನು ಆರೋಪಿಸಿದವರು ಶಿಕ್ಷೆಗೆ ಒಳಪಟ್ಟರು. ಅದೇ ರೀತಿಯಲ್ಲಿ ನಾವು ಗಮನಿಸುವಾಗ ದೇವರು ತನ್ನ ಸಮಯದಲ್ಲಿ ಜನರಿಗೆ ಖಂಡಿತವಾಗಿಯೂ ನ್ಯಾಯ ತರುತ್ತಾನೆ ಎಂಬ ಸತ್ಯವನ್ನು ಇವತ್ತು ತಿಳ್ಕೋಬೇಕು. ತಡವಾದ ನ್ಯಾಯವು ಅದು ಅನ್ಯಾಯವಲ್ಲ ಎಂಬ ಸತ್ಯವನ್ನು ಇವತ್ತು ನಾವು ಅರ್ಥಕೋಬೇಕು ಪ್ರಿಯರೇ. ಅನ್ಯಾಯ ಎದುರಾದರೂ ಸಹ ನಂಬಿಕೆಯಲ್ಲಿ ಒಂದು ವೇಳೆ ನಾವು ಸ್ಥಿರವಾಗಿದ್ದರೆ ನಮ್ಮ ಕತೆ ದಾನಿಯೇಲನ ರೀತಿಯಲ್ಲಿ ಅದೇ ರೀತಿಯಲ್ಲಿ ಅಂದರೆ ಗುಹೆಯಲ್ಲಿ ಅಲ್ಲ, ಶಿಲುಬೆಯಲ್ಲಿಯೂ ಅಂತ್ಯವೂ ಆಗುವುದಿಲ್ಲ ಪ್ರಿಯರೇ. ಇಲ್ಲಿ ನಾವು ಸಮಾಪ್ತಿಗೆ ನಾವು ಬರುವಾಗ ಇಲ್ಲಿ ನೋಡ್ರಿ, ಮರಣ ತೀರ್ಪಿನಿಂದ ನಿತ್ಯ ಜೀವಕ್ಕೆ ಎಂಬ ವಿಷಯವನ್ನು ನೋಡುವಾಗ ಪ್ರಿಯರೇ, ಈ ದಾನಿಯೇಲನನ್ನು ಯೇಸು ಕ್ರಿಸ್ತನ ಒಂದವಾಗಿ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಒಂದು ರೀತಿಯಲ್ಲಿ ದಾನಿಯೇಲನು ಅನ್ಯಾಯವಾಗಿ ಶಿಕ್ಷಲ್ಪಟ್ಟನು, ಯೇಸು ಕ್ರಿಸ್ತನು ಸಹ ಅನ್ಯಾಯವಾಗಿ ಶಿಕ್ಷಲ್ಪಟ್ಟಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ದಾನಿಯೇಲನು ಮರಣದಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತನು ಮರಣವನ್ನು ನಿನಗೋಸ್ಕರ, ನನ್ನ ರಕ್ಷಣೆಗೋಸ್ಕರ, ನಿನ್ನ ರಕ್ಷಣೆಗೋಸ್ಕರ ಆತನು ಮರಣವನ್ನು ಸ್ವೀಕಾರ ಮಾಡಿದ್ದಾನೆ. ದಾನಿಯೇಲನು ಸಿಂಹಗಳ ಬಾಯಿ ಮುಚ್ಚಲ್ಪಟ್ಟಿತ್ತು. ಇಲ್ಲಿ ಯೇಸು ಕ್ರಿಸ್ತನು ಕೈಗಳಿಗೆ ಕಾಲುಗಳಿಗೆ ಏನಂತಾರಲ್ಲ ಮೊಳೆಗಳು ಒಡೆಯಲ್ಪಟ್ಟಿದ್ದವು. ಪ್ರಿಯರೇ, ದಾನಿಯೇಲನು ಜೀವಂತವಾಗಿ ಹೊರಗಡೆ ಬಂದಿದ್ದಾನೆ. ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಸತ್ತವನಿಂದ ಎದ್ದು ಆತನು ಜೀವಂತವಾಗಿ ಪುನರುತ್ತರನಾಗಿ ಹೊರಗಡೆ ಬಂದು ಜಯವನ್ನು ಹೊಂದಿಕೊಂಡಿದ್ದಾನೆ. ಗಮನಿಸುವಾಗ ಸಂದೇಶ ಸ್ಪಷ್ಟವಾಗಿದೆ. ಜೀವಾಧಿಪತಿಯ ಒಂದು ಮರಣವು ಸ್ವೀಕರಿಸಿದ್ದಾನೆ. ಆ ಮರಣವು ನನಗೂ ಇವತ್ತು ನಿತ್ಯ ಜೀವವನ್ನು ನೀಡಲಿಕ್ಕೆ ಸತ್ಯವನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಹಾಗಾದರೆ ಕೊನೆಯ ಕರೆ ಏನೆಂಬುದಾಗಿ ನೋಡುವಾಗ ನಮ್ಮ ಜೀವನದಲ್ಲಿ ನಾವು ದಾನಿಯೇಲನಂತೆ ಇವತ್ತು ನಂಬಿಕೆಯಲ್ಲಿ ನಿಂತುಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವಾ? ಅಥವಾ ಯೇಸು ಕ್ರಿಸ್ತನ ತ್ಯಾಗವನ್ನು ನಾವು ಸ್ವೀಕರಿಸುವಂಥ ವ್ಯಕ್ತಿಗಳಾಗಿದ್ದೇವೆ? ಇವತ್ತು ನಾವು ಒಂದು ನಿರ್ಧಾರಗಳನ್ನು ಕೈಗೊಳ್ಳೋಣ. ಒತ್ತಡಕ್ಕೆ ಅಲ್ಲ, ಸತ್ಯಕ್ಕೆ ನಿಲ್ಲುವಂಥ ವ್ಯಕ್ತಿಗಳಾಗಿರೋಣ. ಭಯಕ್ಕೆ ಅಲ್ಲ, ನಂಬಿಕೆಗೆ ನಿಲ್ಲುವಂಥ, ವಿಶ್ವಾಸಕ್ಕೆ ನಿಲ್ಲುವಂಥ ವ್ಯಕ್ತಿಗಳಾಗೋಣ. ಜನಸಮೂಹಕ್ಕೆ ಅಲ್ಲ,
ಕ್ರಿಸ್ತನಿಗೆ ಒಳಪಡುವಂಥ ವ್ಯಕ್ತಿಗಳಾಗಿ ನಾವಿರೋಣ ಪ್ರಿಯರೇ. ಹಾಗಾದರೆ ಅಂತಿಮವಾಗಿ ಆತನಿಗೆ ಕೇಳಿಕೊಳ್ಳೋಣ, ಆತನ ಪ್ರಾರ್ಥನೆ ಮಾಡೋಣ. ಕರ್ತನೇ, ದಾನಿಯೇಲನ ಧೈರ್ಯವನ್ನು, ಯೇಸುವಿನ ಸಮರ್ಪಣೆಯನ್ನು ಇವತ್ತು ನಾವು ಕೊಡಪ್ಪ. ಸತ್ಯಕ್ಕಾಗಿ ನಿಲ್ಲುವಂಥ ಶಕ್ತಿಯನ್ನು, ನಮಗೆ ಆತ್ಮ ಸಹಾಯವನ್ನು ನೀಡಿ ಎಂಬುದಾಗಿ ಕೇಳಿಕೊಳ್ಳೋಣ. ನಮ್ಮ ಸ್ಥಾನದಲ್ಲಿ ಶಿಲುಬೆಯನ್ನು ಒತ್ತಿದ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಯೇಸುವಿನ ನಾಮದಲ್ಲಿ ನಾವು ಇವೆಲ್ಲ ವಿಷಯಗಳನ್ನ ನಾವು ಕೇಳೋದಾದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುವಂಥದ್ದಾಗಿದೆ ಪ್ರೇರೆ. ಅನೇಕ ದಿನಗಳಿಂದ ನಾವು ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ, ಅನೇಕ ವಿಷಯಗಳು ನಾವು ಕಲಿತುಕೊಳ್ತಾ ಇದ್ದೇವೆ ಪ್ರೇರೆ. ಹಾಗಾದರೆ ಇವತ್ತು ನನ್ನ ಜೀವನ ಯಾವ ರೀತಿ ಇದೆ? ಇವತ್ತು ಸಹ ಯೇಸು ಕ್ರಿಸ್ತನು ನಿನ್ನನ್ನು ಕೇಳಿದಂಥ ವಿಷಯಗಳು ಇವತ್ತು ನಾವು ಯಾವ ಒತ್ತಡಕ್ಕೆ ನಾವು ಸಿಗ್ತಾ ಇದ್ದೇವೆ? ಆತನ ಅಧಿಕಾರಿಗೆ ಒಳಪಡ್ತಿದ್ದೇವಾ ಅಥವಾ ಈ ಲೋಕದ ಅಧಿಕಾರಕ್ಕೆ ನಾವು ಒಳಪಡ್ತಿದ್ದೇವಾ? ನಾವು ನಿಯತ್ತಾಗಿದ್ದೀವಾ? ಕೆಲವು ಸಾರಿ ಕಷ್ಟಗಳು ಬರಬಹುದು, ಆದರೆ ಖಂಡಿತವಾಗಿಯೂ ಅಂತಿಮ ತೀರ್ಪು ದೇವರದೇ ಎಂಬ ಸತ್ಯವು ನಾವು ತಿಳ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ವಿಷಯಗಳನ್ನು ಆತನಿಗೊಪ್ಪಿಸಿ ದಾನಿಯೇಲನ ಹಾಗೆ ನಿಯತ್ತಾಗಿ ನೀತಿವಂತನಾಗಿ ನಾವು ಯೇಸು ಕ್ರಿಸ್ತನ ರೀತಿಯಲ್ಲಿ ತಂದೆಯ ಚಿತ್ತಕ್ಕೆ ಒಳಪಟ್ಟು ನಾವೆಲ್ಲವನ್ನು ಸಹಿಸಿಕೊಳ್ಳುವಾಗ ಖಂಡಿತವಾಗಿ ಒಂದು ಶ್ರೇಷ್ಠವಾದ ಸಮಯವನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.